ಗೈಸ್ ಇವಾಗ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಯಾವುದು ಗೊತ್ತಾ, ನರ್ಬಾಳ ಮಾರ್ಕೆಟಿಂಗ್ ತುಮಕೂರು ರೋಡು. ಇದು ಪಿಕಪ್ ಲೊಕೇಶನ್ನು. ಇದ್ದಿದ್ದು ಇದು ಬಂದು ಪೋರ್ಟರ್ದು ಆರ್ಡ್ರು, ಓಕೆನಾ. 1 ಕಿಲೋಮೀಟರ್ ಇದೆ ಪಿಕಪ್ಪು. ಓಕೆ, ಇದಿದೆ 1 ಕಿಲೋಮೀಟರು. ಇನ್ನು ನೆಕ್ಸ್ಟು ಡ್ರಾಪ್ ಲೊಕೇಶನ್ ಬಂದು ಶ್ರೀಕೃಷ್ಣ ಆಟೋಮೊಬೈಲ್ಸ್ ಕ್ರಾಸ್ ಆಪೋಸಿಟ್ ರಾಜರಾಜೇಶ್ವರಿ ಕಾಲೇಜು, ರಾಮಹಳ್ಳಿ, ಬೆಂಗಳೂರು, ಕರ್ನಾಟಕ. ಶ್ರೀ ಆಟೋಮೊಬೈಲ್ಸ್ ಕ್ರಾಸು ಆಪೋಸಿಟ್ ರಾಜರಾಜೇಶ್ವರಿ ಕಾಲೇಜ್, ನಾಮಹಳ್ಳಿ. ಪೋರ್ಟರ್ ಸರ್, ರಾಜರಾಜೇಶ್ವರಿ ನಗರ್. ಸೊ ಪಿಕಪ್ ಆಯಿತು. ಇದೇನೋ ಕೊಟ್ಟಿದ್ದಾರೆ. ಸೊ ಈಗ ನೋಡೋಣ ಇರು ಎಕ್ಸಾಕ್ಟ್ ಲೊಕೇಶನ್ನು ಎಲ್ಲಿಗೆ ಹೋಗ್ತೀವಿ ನನ್ನ. 27 ಕಿಲೋಮೀಟ್ರ್ ಐತಲ್ಲ ಗುರು. 27 ಕಿಲೋಮೀಟ್ರಿಗೆ 240 ಅಷ್ಟೇನಾ? 27 ಕಿಲೋಮೀಟ್ರ್ ತೋರಿಸ್ತೈತಲ್ಲಪ್ಪ. ಏನು ಗುರು ಸ್ಕ್ಯಾಮು ಇವ್ರದ್ದು? ಕಚ್ಚಾಡ ನನ್ನ ಮಕ್ಕಳ್ರು ಸಡನ್ನಾಗಿ ಈ ಥರ ಇದು ಮಾಡಿಬಿಡೋದ. 27 ಕಿಲೋಮೀಟ್ರಿಗೆ 249 ಕೊಟ್ಟವ್ರೆ, 48. ಅದರಲ್ಲಿ ಒಂದು 12, 13, 14 ರೂಪಾಯಿ ಅವರೇ ತೊಗೊತಾರೆ. ಇನ್ನೆಲ್ಲಿಂದ ನಮಗೆ ಗೈಸ್ ಇವಾಗ ನಾನಿದ್ದೀನಿ ಕುಂಬ್ಳಗೂಡು ಹತ್ರ, ನೋಡ್ತಾ ಇರ್ಬೋದು. ಸೊ ಇದು 248 ರುಪೀಸು ಅಮೌಂಟ್ ಹಾಕಿದ್ದಾರೆ ಟೋಟಲಲ್ಲಿ. ಇವಾಗ ಏನಿದ್ರು ಟಾಸ್ಕ್ ಇರೋದು ಮನೆಗೆ ಹೋಗೋದು ಕಡೆ ಅಷ್ಟೇ. ಸೊ ಮನೆಗೆ ಒಂದು ಕಡೆ ಹೋಗ್ಬಿಟ್ರೆ ಅಷ್ಟೇ ಫಿನಿಷ್ ಮಾಡ್ಕೊತೀನಿ. ಇವಾಗ 1050 ಆಗೈತೆ. ಅದರಲ್ಲಿ ಒಂದು 250-260 ರೂಪಾಯಿ ಪೆಟ್ರೋಲ್ಗೆ ಆಗೈತೆ, ಓಕೆನಾ. ಇನ್ನು ರಿಮೈನಿಂಗು ಒಂದು 800 ರೂಪಾಯಿ ಉಳಿದಿದೆ. ಇಲ್ಲಿಂದ ಮನೆಗೆ ಹೋದರೆ ಒಂದು 1000 ರೂಪಾಯಿ ಫಿಕ್ಸು, ಸೀದಾ ಮನೆ ಕಡೆಗೆ ಹೊರಟದು. ಹಾಗೆ ನೀವೆಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಕಮೆಂಟ್ ಹಾಕ್ರಿ. ಈಗ ಹೋಗ್ತಾ ಇರ್ತೀನಿ, ಹೋಗೋದಾರಿಲಿ ಆರ್ಡ್ರ್ ಸಿಕ್ಕರೆ ನಮ್ಮ ಲಕ್ಕು. ಆಗಲೇ ಗಾಡಿ ಎಷ್ಟು ಓಡಿದೆ ಗೊತ್ತಾ? 102 ಕಿಲೋಮೀಟ್ರ್ ಓಡಿದೆ. 112 ಶಂಕರಾಪುರ ಅಂತ ಪೋರ್ಟಲಲ್ಲಿ ಬಿದ್ದಿತ್ತು ಒಂದು ಆರ್ಡ್ರು. ಅದು ಇಲ್ಲೇ ಒಂದು 5 ಕಿಲೋಮೀಟ್ರ್ ಅನಿಸುತ್ತೆ. ಅದು ಮನೆ ಕಡೆಗೆ ಈಸಿ ಆಗೋದೇನೋ. ನೋಡ್ಗುರು ಎಷ್ಟು ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿ ಅಲ್ಲಪ್ಪ, ಯಾವುದೋ ಆಂಟಿ. ಪಕ್ಕದಲ್ಲಿ ನಿಧಾನಕ್ಕೆ ಹೋಗ್ತಾ ಇರ್ತೀನಿ ನೋಡ್ರಿ. ಇಲ್ಲೇ ರಾಜರಾಜೇಶ್ವರಿ ಕಾಲೇಜು ಇಂಜಿನಿಯರಿಂಗ್ ಆಟೋನಮಸ್, ಇಲ್ಲಿಗೆ ಬಂದಿರೋದು ಈಗ. ಗೈಸ್ ಹೋಗ್ತಾನೇ ಇದ್ದೀನಿ. ಯಾವುದು ಆರ್ಡ್ರ್ ಸಿಗ್ತಾಯಿಲ್ಲ ಮನೆ ಕಡೆಗೆ. ಅಂಕಲ್ ಪೈಡ್ ಅಂತ ಬಿಟ್ಟೇ ಬಿಟ್ಟಿರೋರು ಇವಾಗ. ಅಲ್ಲ ಬಸ್ಸನ್ನು ನಿಲ್ಸಿರ ಅಂದರೆ ಗೈಸ್ ನೋಡ್ರಿ, ಇಲ್ಲೆಲ್ಲ ಎಷ್ಟು ಬಿಸಿಲೈತೆ. ನಮ್ಮ ಮನೆ ಸೈಡು ಮಳೆ ಹುಯ್ತೈತಂತೆ, ಅಂದರೆ ಲೆಗ್ಗೆರೆ ಇಲ್ಲೆಲ್ಲ ಮಳೆ ಹೋಗ್ತೈತಂತೆ. ಇಲ್ಲಿ ಎಲ್ಲ ಬಿಸಿಲು, ಅಲ್ಲಿ ಮಳೆ. ನೋಡ್ರಿ ಹೆಂಗಿದೆ ನೋಡ್ರಿ. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ನು ಇದು. ಒಂದು ಸ್ವಲ್ಪ ಹೊತ್ತು ಕಾಯ್ತೀನಿ ಹೋಗಿ. ಸುಮ್ಮನೆ ವೇಸ್ಟ್ ಆಗೋದ್ರೆ ದುಡ್ಡು ಆಗೋಲ್ಲ, ಪೆಟ್ರೋಲು ವೇಸ್ಟು. ಸ್ವಲ್ಪ ಹೊತ್ತು ಕಾಯೋಣ. ಕಾಯ್ದೆ ಏನೂ ಆಗಲ್ಲ ಅಂತ. ಕಳ್ಳಿ ಇವಳು, ಅಯ್ಯೋ ಕಳ್ಳಿ ಇವಳು, ಆ ಫಿಲಮ್ ನೋಡಿನೇ ಗೊತ್ತಾಗಿದೆ.